ಪ್ರಾಣದೇವರ ಗುಡಿಯ ಪಕ್ಕದಲ್ಲೇ ಇರತಕ್ಕಂಥದ್ದು ಅಗಸ್ತ್ಯೇಶ್ವರ ಸ್ವಾಮಿ ದೇಗುಲ. ಇದನ್ನು ಸಾಕ್ಷಾತ್ ಅಗಸ್ತ್ಯ ಮಹರ್ಷಿಗಳು ಸ್ಥಾಪನೆ ಮಾಡಿದರು. ಹಾಗಾಗಿ ಇದಕ್ಕೆ ಅಗಸ್ತ್ಯೇಶ್ವರ ಅನ್ನುವಂಥ ಹೆಸರು ಬಂತು. ಈ ದೇವಾಲಯ ದರ್ಶನ ಮಾಡ್ತಾ ಈ ದೇಗುಲದ ಮಹತ್ವವನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಅಗಸ್ತ್ಯರನ್ನು ಬಹಳ ಪೂರ್ವದಲ್ಲಿ ಮೈತ್ರಾವರ್ಣರು ಅಂತ ಕರಿತಾ ಇದ್ರು. ಒಮ್ಮೆ ಒಂದು ಪರ್ವತ ಅಥವಾ ಕಲ್ಲಿನ ಬೆಟ್ಟ, ವಿಂಧ್ಯ ಪರ್ವತ ಅಂತ ಕರೀತಾರೆ ಬಹುಶಃ, ಆ ಬೆಟ್ಟ ಬಹಳ ಎತ್ತರಕ್ಕೆ ಬೆಳೀತಾ ಇತ್ತಂತೆ. ದೇವತೆಗಳ ಸಂಚಾರಕ್ಕೆ ಅಡ್ಡಿಯಾಗುವಂತೆ ಅದನ್ನು ಸ್ಥಗಿತಗೊಳಿಸಿದ್ರಿಂದ ಅವರಿಗೆ ಅಗ ಅಂದರೆ ಬೆಟ್ಟ ಅಂತ, ಸ್ಥ ಅಂದರೆ ಸ್ಥಗಿತಗೊಳಿಸಿದ್ರು. ಹಾಗಾಗಿ ಅವರಿಗೆ ಅಗಸ್ತ್ಯರು ಅನ್ನುವಂಥ ನಾಮಕರಣವಾಯಿತು. ಆ ಅಗಸ್ತ್ಯರು ನಮ್ಮ ಕರ್ನಾಟಕಕ್ಕೆ ಬಂದಿದ್ದರು, ಭಾಗಮಂಡಲ ಪ್ರದೇಶದಲ್ಲಿದ್ದರು, ವಾಸವಾಗಿದ್ದರು. ಅಲ್ಲಿ ಕವೇರ ಮುನಿ ಅನ್ನುವಂಥ ಒಬ್ಬ ಮುನಿಗಳಿದ್ದರು. ಆ ಮುನಿಯ ಮಗಳೇ ನಮ್ಮ ಕಾವೇರಿ. ಆ ಕಾವೇರಿಯನ್ನು ಅವರು ಮದುವೆ ಆದರು. ಮದುವೆ ಆದ ಮೇಲೆ ಕಾವೇರಿಯ ಮಾತನ್ನು ಧಿಕ್ಕರಿಸಿದ್ರಿಂದ ಆ ಕಾವೇರಿ ಅನ್ನುವಂಥ ಸ್ತ್ರೀ ನದಿಯಾಗಿ ಹರಿದು ಬಿಟ್ಟರು. ಅವತ್ತಿನಿಂದ ಆಕೆಯನ್ನು ಹುಡುಕುವ ಪ್ರಯತ್ನದಲ್ಲಿ ಕೆಲ ಕಡೆ ಅಗಸ್ತ್ಯರು ಸಂಚಾರ ಮಾಡಿದ್ರಂತೆ. ಆಗ ಅಗಸ್ತ್ಯರು ಈ ಕ್ಷೇತ್ರಕ್ಕೂ ಬಂದಿದ್ದರು. ಇಲ್ಲಿ ಈಶ್ವರನನ್ನು ಸ್ಥಾಪನೆ ಮಾಡಿ ಪೂಜಿಸಿದರು ಅಂತ ಹೇಳ್ತಾರೆ. ಅದರ ಪ್ರತೀಕವಾಗಿ ನಾವಿಲ್ಲಿ ಕಾವೇರಿಯ ವಿಗ್ರಹವನ್ನು ಕಾಣಬಹುದು. ಆ ದೇವಿಗೆ ಪೂಜೆಗಳು ನೆರವೇರುತ್ತೆ. ಅದನ್ನು ನೋಡಿ ಆನಂತರ ಅಗಸ್ತ್ಯೇಶ್ವರನ ದರ್ಶನ ಮಾಡೋಣ ಬನ್ನಿ. ಬ್ರಹ್ಮಗಿರಿಯಿಂದ ಇಳಿದಳು ತಾಯಿ ಅನ್ನ ನೀಡುವ ಕಾವೇರಿ. ಬ್ರಹ್ಮಗಿರಿಯಿಂದ ಇಳಿದಳು ತಾಯಿ ಅನ್ನ ನೀಡುವ ಕಾವೇರಿ. ನಮ್ಮ ನಾಡಿನ ಭಾಗ್ಯದೈಸಿರಿ, ನಮ್ಮ ನಾಡಿನ ಭಾಗ್ಯದೈಸಿರಿ. ಗಂಗೆಯೇ ಈ ಕಾವೇರಿ, ಗಂಗೆಯೇ ಈ ಕಾವೇರಿ, ಗಂಗೆಯೇ ಈ ಕಾವೇರಿ. ಈ ದೇವಾಲಯದ ಪ್ರದಕ್ಷಿಣೆ ಮಾಡುವಾಗ ನಮಗೆ ಕಾವೇರಮ್ಮನ ದರ್ಶನ ಆಗುತ್ತೆ. ಮೊದಲಿಗೆ ಆಕೆಯ ದರ್ಶನ ಮಾಡಿ ಆಕೆಗೆ ನಮಸ್ಕಾರವನ್ನು ಅರ್ಪಿಸಿ ನಾವು ಹೀಗೆ ಸಾಗಿದರೆ ನಮಗೆ ಸಿಗ್ತಕ್ಕಂಥದ್ದು ಅಗಸ್ತ್ಯ ಮಹಾಮುನಿಗಳು ಸ್ಥಾಪನೆ ಮಾಡಿದಂಥ ಅಗಸ್ತ್ಯೇಶ್ವರ ಸ್ವಾಮಿ. ನಾವೀಗ ಈ ಅಗಸ್ತ್ಯೇಶ್ವರನಿಗೆ ನಮಿಸೋಣ ಬನ್ನಿ. ಅತ್ಯಂತ ಪುರಾತನ ಅನಿಸುವಂಥ ದೇಗುಲಗಳಲ್ಲಿ ಈ ಅಗಸ್ತ್ಯೇಶ್ವರ ದೇಗುಲವೂ ಒಂದು. ಇಲ್ಲಿನ ಕಂಬಗಳನ್ನು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ, ಬಹಳ ಬೃಹತ್ತಾದಂಥ ಕಂಬಗಳಿಂದ ನಿರ್ಮಿಸಿರುವಂಥ ಒಂದು ಭವ್ಯ ದೇಗುಲ ಇದು. ಇಲ್ಲೇ ಅಗಸ್ತ್ಯೇಶ್ವರ ಸ್ವಾಮಿ ನೆಲೆ ನಿಂತಿರೋದು. ಈಗ ಆ ಸ್ವಾಮಿಗೆ ವಿಶೇಷ ಪೂಜಾದಿಗಳು ನೆರವೇರುತ್ತೆ. ಆ ದೃಶ್ಯವನ್ನು ನಾವು ನೋಡೋಣ. ಓಂ ನಮೋ ಭಗವತೆ ರುದ್ರಾಯ. ಓಂ ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯಾಮುತತೆ ನಮಃ. ಯಾತ ಇಷು ಶಿವತಮಾ ಶಿವಂ ಬಭೂವತೆ ಧನುಃ. ಶಿವಾಶರವ್ಯಾ ಜಾತವತಜಾನೋ ರುದ್ರಮೃಡಜ. ಯಾತೆ ರುದ್ರ ಶಿವಾ ತನೂರ ಘೋರಾ ಪಾಪಕಾಶಿನಿ. ಅಗಸ್ತ್ಯೇಶ್ವರರು ಸ್ಥಾಪಿಸಿದ ಈ ದೇಗುಲದಲ್ಲಿ ರುದ್ರಾಭಿಷೇಕ ಸೇವೆಯೇ ಪ್ರಸಿದ್ಧಿ. ಬೇಡಿದ ಇಷ್ಟಾರ್ಥ ಸಿದ್ಧಿಗಾಗಿ ಈ ದೇಗುಲದಲ್ಲಿ ಭಕ್ತಾದಿಗಳು ರುದ್ರಾಭಿಷೇಕ ಸೇವೆಯನ್ನ ಮಾಡಿಸ್ತಾರೆ. ಶಿವೇನ ವಚಸಾ ತ್ವಾ ಗಿರಿಶಾಚ್ಛಾವದಾಮಸಿ. ಬ್ರಹ್ಮಕುಂಡಿಕೆಯಲ್ಲಿ ಕಾವೇರಿ ನದಿ ಉದ್ಭವಿಸಿ ಅಲ್ಲಿಂದ ಅಗಸ್ತ್ಯ ಮುನಿಗಳು ಭಾಸ್ಕರ ಕ್ಷೇತ್ರ ರಾಮನಾಥಪುರಕ್ಕೆ ಕರೆತರ್ತಾರೆ. ತದನಂತರದಲ್ಲಿ ಆ ಕಾವೇರಿಯ ಮೂಲಕ ಮೇಲೆ ಬಂದು ಅಗಸ್ತ್ಯೇಶ್ವರ ಸ್ವಾಮಿಯವರ ಪ್ರತಿಷ್ಠಾಪನೆಯನ್ನು ತಮ್ಮ ಸ್ವಹಸ್ತದಿಂದ ನೆರವೇರಿಸ್ತಾರೆ. ಅದಾದ ನಂತರ ಕಾವೇರಮ್ಮನವರು ಎಲ್ಲರಿಗೂ ದರ್ಶನ ನೀಡಲಿ ಅಂತ ಹೇಳಿ ಕಾವೇರಿ ಅಮ್ಮನವ್ರನ್ನೂ ಕೂಡ ಪ್ರತಿಷ್ಠಾಪನೆ ಮಾಡಿದಂತಹ ಒಂದು ಅಗಸ್ತ್ಯೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ನಾವು ನೋಡಬಹುದಾಗಿದೆ. ओंकारं बिन्दु संवित्
ಇದು ರಾಮನಾಥಪುರದ ಸ್ಥಳ ವಿಶೇಷತೆ. ಈ ಕ್ಷೇತ್ರದ ಮಹಿಮೆ ಅಂತಂದ್ರೆ ಗೋವಿನಾಕೃತಿಯ ಕಲ್ಲು. ನೀವು ಒಮ್ಮೆ ಇಲ್ಲಿಗೆ ಹೋಗಿ ಬನ್ನಿ, ನಿಮಗೂ ಕೂಡ ಆ ವಜ್ರ ಖಚಿತವಾದಂತಹ ರತ್ನದ ಚೂರುಗಳು ಸಿಗಬಹುದು. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.